ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾವು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಬರೀ ರಾಗಿ ರೊಟ್ಟಿ ಅಲ್ಲ, ನುಗ್ಗೆ ಸೊಪ್ಪು ಹಾಕಿ ಮಾಡುವ ರಾಗಿ ರೊಟ್ಟಿ. ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳನ್ನು ಹೊಂದಿರುವ ರಾಗಿ ರೊಟ್ಟಿ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ಇದು ಮಾಡಿಕೊಟ್ರೆ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೊಟ್ಟಿ ನಾವು ಒಂದು ದಿನ ಈ ರೀತಿ ಮಾಡ್ಕೊಂಡು ತಿಂದಾಗ ಅವತ್ತಿನ ದಿನ ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳೆಲ್ಲ ಸಿಗುತ್ತೆ, ಯಾವುದೇ ಡೌಟೇ ಇಲ್ಲ. ಹಾಗಿದ್ರೆ ರೊಟ್ಟಿ ತಯಾರಿ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಾನಿಲ್ಲಿ ಒಂದು 1/4 kg ರಾಗಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಹಾಗೆ ಕರಿಬೇವು ಕಟ್ ಮಾಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನುಗ್ಗೆ ಸೊಪ್ಪು ಸುಮಾರು 1 ಹಿಡಿಯಷ್ಟು ಇದೆ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿರೋ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಮೊದಲಿಗೆ ಇದನ್ನೆಲ್ಲ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋವಾಗ ಎಲ್ಲ ಗಟ್ಟಿಯಾಗಿ ಹೊತ್ತುತ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಆ ಈರುಳ್ಳಿಯಲ್ಲಿರುವಂಥ ನೀರಿನಂಶ ಎಲ್ಲ ಹೊರಬರುತ್ತೆ ಆಗ. ಈಗ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೋಬೇಕು. ಈ ರೀತಿ ಬಿಸಿ ನೀರು ಸೇರಿಸ್ಕೊಳ್ಳೋದ್ರಿಂದ ರಾಗಿ ಹಿಟ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಕ್ಕಾಗಿ ಈಗ ಇದು ನೀರು ಬಿಸಿ ಇರೋ ಕಾರಣ ಕೈಯಿಂದ ಕಲಿಸ್ಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ಮೊದಲು ಈಗ ಕಲಿಸ್ಕೊಳ್ಳಿ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ನೀರಾಗಿನೂ ಕಲಿಸ್ಲಿಕ್ಕೆ ಹೋಗಬೇಡಿ. ಈ ರೀತಿ ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ ನಂತರ ಅದ್ರ ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಒಂದು 20 ನಿಮಿಷಗಳ ಕಾಲ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಆಗ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ, ರೊಟ್ಟಿನ ತಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈಗ 20 ಮಿನಿಟ್ಸ್ ಆಗಿದೆ. 20 ಮಿನಿಟ್ಸ್ ಆದಮೇಲೆ ಈಗ ನಾವು ರೊಟ್ಟಿನ ತಟ್ಕೊಳ್ಳೋಣ. ರೊಟ್ಟಿ ತಟ್ಟಲಿಕ್ಕೆ ಇಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ಸೈಜಲ್ಲಿ ತೊಗೊಂಡಿದ್ದೀನಿ ನಾನು. ಈಗ ಈ ಒಂದು ಗ್ರೀನ್ ಕಲರ್ ಬಾಳೆ ಎಲೆ ಥರ ಬರುತ್ತಲ್ಲ ಪ್ಲಾಸ್ಟಿಕ್ಕಲ್ಲಿ, ಆ ಥರ ಶೀಟ್ ಮೇಲೆ ಮೊದಲಿಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ಕೆಳಗಡೆ. ನಂತರ ನಾವು ತೊಗೊಂಡಿರೋ ಉಂಡೆಯನ್ನು ಇಟ್ಟು ಈ ರೀತಿಯಾಗಿ ಕೈಯನ್ನು ಎಣ್ಣೆಯಲ್ಲೇ ಅದ್ಕೊಳ್ತಾ ಇದ್ದೀನಿ, ನೀರಲ್ಲಿ ಅದ್ಕೊಳ್ತಿಲ್ಲ. ಕೈ ಎಣ್ಣೆಯಲ್ಲಿ ಅದ್ಕೊಂಡು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಈ ಶೀಟ್ ಮೇಲೆ ನಾವು ತಟ್ಕೋಬೋದು. ನಾನಂತೂ ಯಾವುದೇ ರೊಟ್ಟಿ ಮಾಡಿದ್ರು ಇದೇ ಶೀಟ್ ಮೇಲೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನನಗೆ ರೊಟ್ಟಿ ತಟ್ಟಲಿಕ್ಕೆ ಈ ಶೀಟು. ಈಗ ರೊಟ್ಟಿ ತಟ್ಟಿದ್ದಾಗಿದೆ ನೋಡಿ, ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ರೀತಿ ನೀರನ್ನು ಚಿಮುಕಿಸ್ಕೊಂಡು ಈಗ ರೊಟ್ಟಿನ ಅದ್ರ ಮೇಲೆ ಹಾಕಿ ನಿಧಾನಕ್ಕೆ ಒಂದು ಕಡೆಯಿಂದ ಇದನ್ನು ಈ ರೀತಿ ನಿಧಾನಕ್ಕೆ ಹೇಳಿದ್ರೆ ಸಾಕು ಬಂದ್ಬಿಡುತ್ತೆ. ಯಾವುದೇ ರೀತಿ ಹೆಂಚು ಗಂಟ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಏನೂ ಇರಲ್ಲ. ಈಸಿಯಾಗಿ ನಾವು ಅದ್ರ ಮೇಲೆ ರೊಟ್ಟಿನ ತಟ್ಕೋಬೋದು ತೆಳುವಾಗಿ. ಬಟ್ಟೆ ಮೇಲೆ ತಟ್ಟಿದಾಗ ನನಗೆ ಇಷ್ಟು ತೆಳುವಾಗಿ ತಟ್ಟಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ಈ ಶೀಟ್ ಮೇಲೆ ತಟ್ತೀನಿ. ಈಗ ಇದಕ್ಕೆ ಸುತ್ತ ಸ್ವಲ್ಪ 1 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ಈಗ ಒಂದು 30ರಿಂದ 40 ಸೆಕೆಂಡ್ ಆದಮೇಲೆ ರೊಟ್ಟಿನ ನಾವು ಇನ್ನೊಂದು ಕಡೆಗೆ ತಿರುವಾಕ್ಕೊಳ್ಳೋಣ. ಇನ್ನೊಂದು ಕಡೆ ತಿರುವಾಕಿದ ನಂತರ ಈಗ ಅದ್ರ ಮೇಲೇನು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ರೊಟ್ಟಿ ಮೇಲೆ ಎಲ್ಲ ಪೂರ್ತಿ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ, ಆಗ ನಮಗೆ ರೊಟ್ಟಿ ಸಾಫ್ಟ್ ಬರುತ್ತೆ. ಅಲ್ಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ದಿರ ಇರೋ ಅಂಥ ಪ್ಲೇಸ್ ಇದ್ದಾಗ ಎಣ್ಣೆಯನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ರೊಟ್ಟಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಲ್ವಾ. ಈಗ ರೊಟ್ಟಿ ಅಂತೂ ಇಲ್ಲಿ ರೆಡಿ ಆಯಿತು. ಈಗ ಇದೇ ಥರ ಒಂದೊಂದೇ ರೊಟ್ಟಿನ ಸಹ ಮಾಡ್ಕೊಳ್ಳಿ. 2ನೇದನ್ನು ಸಹ ನಾನು ಮಾಡಿ ನೋಡಿಸ್ತಾ ಇದ್ದೀನಿ ನೋಡಿ. ಕೈ ಎಣ್ಣೆಯಲ್ಲಿ ಹದ್ಕೊಳ್ತಾ ಈ ರೀತಿಯಾಗಿ ತೆಳುವಾಗಿ ರೊಟ್ಟಿನ ತಟ್ಕೊಂಡು ಕಾದಿರೋ ಅಂಥ ಹೆಂಚು ಮೇಲೆ ಸೇರಿಸ್ಕೊಂಡು ನಿಧಾನಕ್ಕೆ ಈ ರೀತಿ ಕವರ್ ಎಳೆದಾಗ ಈಸಿಯಾಗಿ ಬಂದ್ಬಿಡುತ್ತೆ. 2 ಕಡೆ ಚೆನ್ನಾಗಿ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳಿ. ಒಂದು ರೊಟ್ಟಿ ರೆಡಿ ಆಗಲಿಕ್ಕೆ ಇಲ್ಲಿ ನನಗೆ 4ರಿಂದ 5 ನಿಮಿಷ ಟೈಮ್ ಬೇಕಾಗಿದೆ. ತುಂಬ ಪೇಷನ್ಸಿಂದ ರೊಟ್ಟಿನ ನಾವು ಸುಟ್ಕೊಂಡ್ರೆ ಚೆನ್ನಾಗಿ ಹಸಿ ವಾಸನೆ ಇಲ್ದಿರ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಹಾಕಿ ಮಾಡಿರುವಂಥ ರಾಗಿ ರೊಟ್ಟಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾನು ಚಟ್ನಿ ಪುಡಿ ಹೊಟ್ಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋ ಕಾರಣ ಯಾವುದೇ ಚಟ್ನಿನೂ ಬೇಕಾಗಿರಲ್ಲ. ಇಷ್ಟ ಆಯ್ತಲ್ವ ಫ್ರೆಂಡ್ಸ್? ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.